ದರ್ಶನ್ಗೆ ಸರ್ಜರಿ ಮಾಡಿಸೋದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ರೂಲ್ಡ್ ಔಟ್ ಆಪ್ಷನ್ ಆಗ್ಬಿಡುತ್ತಾ ಸರ್ಜರಿ ಅನ್ನೋದು ಪ್ರಶ್ನೆ ಇಲ್ಲಿ. ಫಿಸಿಯೋಥೆರಪಿ ಮೂಲಕ ಗುಣಮುಖ ಮಾಡೋದಕ್ಕೆ ವೈದ್ಯರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ದರ್ಶನ್ಗೆ ಸರ್ಜಿಕಲ್ ಆಪರೇಷನ್ ಇನ್ನೂ ಬಹುತೇಕ ಡೌಟು. ಕಾರಣ ಅವರು ಬೇರೆ ಬೇರೆ ರೀಸನ್ಸ್ ಅನ್ನು ಕೊಡ್ತಿದ್ದಾರೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀವಿ. ಫಿಸಿಯೋಥೆರಪಿ ಮೂಲಕ ಗುಣಮುಖ ಮಾಡೋದಕ್ಕೆ ವೈದ್ಯರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಬೇಸಿಕ್ ಎಕ್ಸರ್ಸೈಸು ಮತ್ತು ಸ್ವಲ್ಪ ಸಪ್ಲಿಮೆಂಟ್ಸ್ಗಳ ಮೂಲಕ ಸಮಸ್ಯೆ ಸಾಲ್ವ್ ಮಾಡ್ಬೋದು ಅಂತ. ತುರ್ತು ಆಪರೇಷನ್ಗಾಗಿ ಈ ಹಿಂದೆ ಮಧ್ಯಂತರ ಬೇಲನ್ನು ಪಡೆದಿದ್ರು. ಬಳ್ಳಾರಿಯ ಆಸ್ಪತ್ರೆ ವೈದ್ಯರು ಕೊಟ್ಟಂತಹ ರಿಪೋರ್ಟ್ ನಿಮಗೆಲ್ಲ ನೆನಪಿದ್ದೇ ಇದೆ. ಲಕ್ವಾ ಹೊಡೆದ್ಬಿಡುತ್ತೆ, ಪಾರ್ಶ್ವವಾಯು ಆಗುವಂತಹ ಸಾಧ್ಯತೆ ಇರುತ್ತೆ, ಸ್ವಾಧೀನತೆ ಕಳ್ಕೊಂಡು ಬಿಡ್ತಾರೆ ಅಂತೆಲ್ಲ ರಿಪೋರ್ಟ್ ಕೊಟ್ಟರು. ಬಟ್ 5 ವಾರಗಳಲ್ಲಿ ಮೆಡಿಕಲ್ ಕಂಡೀಷನ್ಗಳಲ್ಲೇ ಇದು ನಿಜವಾಗ್ಲೂ ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದರೆ ಅಂಥ ಕ್ರಿಟಿಕಲ್ ಸಮಸ್ಯೆಯಿಂದ 5 ವಾರಗಳಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ನ ರೂಪುರೇಷೆಯನ್ನೇ ಚೇಂಜ್ ಮಾಡಬಹುದು ಅಂತ ಹೇಳಿದ್ರೆ ಭಾಳ ಆಶ್ಚರ್ಯ ಇದು. ಟ್ರೀಟ್ಮೆಂಟ್ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ರಾಘು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಟ್ರೀಟ್ಮೆಂಟ್ ವಿಚಾರವಾಗಿ ಅನೇಕ ಗೌಪ್ಯತೆ ಮತ್ತು ರಹಸ್ಯ ಹಾಗೆ ಉಳಿತಾ ಇದೆ. ಸೊ ಅಂಡರ್ ದ ನೈಫ್ ಅಥವಾ ಸರ್ಜಿಕಲ್ ಆಪರೇಷನ್ಗೆ ಹೋಗದೆ ಇರೋದಕ್ಕೆ ವೈದ್ಯರು ಕೊಡ್ತಾ ಇರುವಂತಹ ರೀಸನ್ಸ್ ಏನು? ಮತ್ತೆ ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಮುಂಚೆಯಿಂದ ಕೊಡ್ಕೊಂಡು ಬರ್ತಾ ಇದ್ರು. ಎಷ್ಟರ ಮಟ್ಟಿಗೆ ಪ್ರಗತಿಯಾಗಿದೆ ಅನ್ನೋ ಒಂದೇ ಒಂದು ರಿಪೋರ್ಟ್ ಕೂಡ ಆಚೆ ಬಂದಿಲ್ಲ. ಸೊ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ? ಮಧ್ಯಂತರ ಬೇಲ್ ಏನು ಸಿಕ್ಕಿತ್ತು, ಮಧ್ಯಂತರ ಬೇಲ್ ಸಿಕ್ಕಿದ ಬಳಿಕವಾಗಿ ಒಂದಷ್ಟು ಸಮಯಾವಕಾಶವನ್ನು ನೀಡಲಾಗಿತ್ತು. ಅಂದರೆ ಆ ಸಮಯಾವಕಾಶದ ಒಳಗಾಗಿಯೇ ದರ್ಶನ್ ಅವರಿಗೆ ಆಪರೇಷನ್ ಮಾಡಿಸ್ಬೇಕಿತ್ತು. ಆ ಒಂದು ಒತ್ತಡ ಕೂಡ ಇತ್ತು. ಬಟ್ ಆದರೆ ಅವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವರ ಆರೋಗ್ಯ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಅಂಶಗಳನ್ನು ನ್ಯಾಯಾಲಯದಲ್ಲಿ ಅವರ ಪರ ವಕೀಲರು ವಾದವನ್ನು ಮಾಡುವಂಥ ಮುಖಾಂತರವಾಗಿ ನ್ಯಾಯಾಲಯದ ಮುಂದೆ ಆ ರಿಪೋರ್ಟನ್ನು ಇಡುವಂಥ ಕೆಲಸಗಳನ್ನು ಮಾಡಿದರು. ಬಟ್ ಆದರೆ ಈಗ ಬೇಲ್ ಕಂಪ್ಲೀಟ್ ಆಗಿ ಅವರಿಗೆ ಬೇಲ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ 2 ಅಂಶಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು, ಅವರಿಗೆ ಸಮಯಾವಕಾಶ ಹೆಚ್ಚಾಗಿ ಸಿಗ್ತಾ ಇದೆ. ಜೊತೆಗೆ ಅವರ ಮುಂದಿನ ಭವಿಷ್ಯ ಏನಿದೆ, ಅಂದ್ರೆ ಅವರ ಸಿನಿಮಾ ಭವಿಷ್ಯ ಏನಿದೆ, ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಆಪರೇಷನ್ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಮುಂದಾಗ್ತಾರೆ. ಜೊತೆಗೆ ದರ್ಶನ್ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಯಾಕಂದ್ರೆ ಈಗಾಗಲೇ ಅವರಿಗೆ ಫಿಸಿಯೋಥೆರಪಿ ಸೇರಿದ ಉಪಯೋಗ ಆಗಿರ್ಬೋದು ಅಥವಾ ಅವರ ಆರೋಗ್ಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿರಬಹುದು ಅನ್ನುವಂಥ ಕಾರಣಕ್ಕೆ ಈಗ ಸದ್ಯಕ್ಕೆ ಆಪರೇಷನ್ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಮುಂದಾಗಿರಬಹುದು. ಈ ಹಿನ್ನೆಲೆಯಲ್ಲಿ ನೋಡ್ತಾ ಬರೋದಾದ್ರೆ ಈಗಾಗಲೇ ಅವರಿಗೆ ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಖಾಂತರವಾಗಿ ಅದನ್ನು ಸರಿಪಡಿಸುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಮುಂದಾಗ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲೂ ಕೂಡ ಅದನ್ನ ಕಂಟಿನ್ಯೂ ಮಾಡಿ ಆ ನಂತರದಲ್ಲಿ ಏನಾದರೂ ಇನ್ನೂ ಕೂಡ ಅದು ಬದಲಾಗಲಿಲ್ಲ ಅಥವಾ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿಲ್ಲ ಅಂದ್ರೆ ಆ ಬಳಿಕ ಏನಾದರೂ ಚೇಂಜಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ವೈದ್ಯರು ಚಿಂತನೆಯನ್ನ ಮಾಡಬಹುದು. ಬಟ್ ಆದ್ರೆ ಸಮಯಾವಕಾಶ ಹೆಚ್ಚಾಗಿ ಇರುವಂತ ಕಾರಣಕ್ಕಾಗಿ ಮಧ್ಯಂತರ ಬೇಲಿಂದ ಪೂರ್ಣ ಪ್ರಮಾಣದ ಬೇಲ್ ಆಗಿರುವಂತ ಕಾರಣಕ್ಕಾಗಿ ಸಮಯಾವಕಾಶ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಸದ್ಯ ವೈದ್ಯರು ಇನ್ನೂ ಒಂದಷ್ಟು ದಿನ ಕಾದು ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅವರು ಕೂಡ ಅಂದ್ರೆ ದರ್ಶನ್ ಅವರು ಏನಿದ್ರು, ದರ್ಶನ್ ಅವರು ಕೂಡ ಈ ವಿಚಾರಗಳನ್ನು ನನಗೆ ಆಪರೇಷನ್ ಬೇಡ ಅನ್ನುವಂಥ ವಿಚಾರವನ್ನ ಹಿಂದೆ ಹೇಳಿದ್ರು. ಸೊ ಅದರಂತೆ ಸಮಯಾವಕಾಶ ಸಿಕ್ಕಿರುವಂತ ಕಾರಣಕ್ಕಾಗಿ ಕೆಲವೊಂದಷ್ಟು ದಿನ ಈ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ನ ಮುಖಾಂತರವೇ ಅದನ್ನ ಸರಿಪಡಿಸಬಹುದಾ ಅನ್ನುವಂಥ ಅಂಶಗಳನ್ನ ನೋಡಿ ಆ ಬಳಿಕ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ನಾವು ಕೊಡ್ತಾ ಇದ್ವಿ. ಕೋರ್ಟ್ಗೆ ಸಲ್ಲಿಸಿದ ಮೆಡಿಕಲ್ ವರದಿಯಲ್ಲಿ ಏನಿದೆ ಹಾಗಾದ್ರೆ? ಒತ್ತಡ ಹೆಚ್ಚಿರುವಂತಹ ಕಾರಣ ಫಿಸಿಯೋಥೆರಪಿ ಮತ್ತು ವ್ಯಾಯಾಮವನ್ನ ಮಾಡಿಸಲಾಗ್ತಾ ಇದೆ ಅನ್ನೋದನ್ನ ರಿಪೋರ್ಟ್ನಲ್ಲಿ ಸಬ್ಮಿಟ್ ಮಾಡಲಾಗಿದೆ. ಮತ್ತು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೂಡ ಉತ್ತರವನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಕೇವಲ ಮಾತ್ರೆ ಮತ್ತು ಔಷಧ ಅನ್ನೋದಕ್ಕಿಂತ ಹೆಚ್ಚಾಗಿ ಸಪ್ಲಿಮೆಂಟ್ಸ್ಗಳ ಮೊರೆ ಹೋಗ್ತಾರೆ ಇಂಥ ಕೇಸ್ನಲ್ಲಿ. ಬಿಕಾಸ್ ಆ ಬೋನ್ನ ಡೆನ್ಸಿಟಿಯನ್ನ ಸ್ವಲ್ಪ ಬೆಟರ್ ಮಾಡೋ ನಿಟ್ಟಿನಲ್ಲಿ ಸಪ್ಲಿಮೆಂಟ್ಸ್ ತುಂಬಾ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆಪರೇಷನ್ ಮಾಡದೆ ಫಿಸಿಯೋಥೆರಪಿಯನ್ನ ಕೊಟ್ಟು ಗುಣಮುಖ ಮಾಡುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ಸರ್ಜಿಕಲ್ ಆಪರೇಷನ್ ನ ಸಾಧ್ಯತೆ ಕ್ಷೀಣ. ವ್ಯಾಯಾಮಗಳನ್ನ ಮಾಡಿಸಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಿಸಿದಾಗ ಬೆನ್ನು ನೋವಿನ ಸಮಸ್ಯೆಯನ್ನ ಗುಣಪಡಿಸಿಕೊಳ್ಳಬಹುದು ಅಂತ ಇವ್ರಿಗೆ ಟ್ರೀಟ್ ಮಾಡ್ತಾ ಇರುವಂತಹ ವೈದ್ಯರು ಕೊಟ್ಟಿರುವಂತಹ ರಿಪೋರ್ಟ್ ಅಥವಾ ಒಪಿನಿಯನ್ ನ ಭಾಗ ಆಗ್ತಾ ಇದೆ. ಮಾತ್ರೆ ಜೊತೆಗೆ ಔಷಧಿಗಳು ಹಾಗೂ ಕೆಲ ಸಮಯ ಬೆಡ್ ರೆಸ್ಟ್ ನಲ್ಲಿ ಇದ್ರೆ ಕಂಡೀಷನ್ ಬೆಟರ್ ಆಗುತ್ತೆ ಅಥವಾ ಅವರ ಹೆಲ್ತ್ ಸಮಸ್ಯೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಡಿಫ್ರೆಂಟ್ ಆಗಬಹುದು ಅನ್ನುವಂತಹ ವಿಚಾರ. ಆಪರೇಷನ್ ಮಾಡದೆ ಅಲ್ಟ್ರಾಸೌಂಡ್ ಮೂಲಕ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು. ಕೀ ಹೋಲ್ ಸರ್ಜರಿ ಸೇರಿದಂತೆ ಅನೇಕ ಸರ್ಜರಿಗಳಿದ್ದಾವೆ. ಆಪರೇಷನ್ ಮಾಡದೆಯೇ ಶಾಖ ಕೊಟ್ಟು ಕೂಡ ಚಿಕಿತ್ಸೆಯನ್ನು ಮುಂದುವರಿಸಬಹುದು. ನೋಡಿ, ಇಂಥ ಟ್ರೀಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ 80% ಹೆಚ್ಚು ಅಕ್ಯುರೆಸಿ ರೇಟ್ ಇರುತ್ತೆ. ಈ ಕಾರಣಕ್ಕೆ ಇದರ ಮೊರೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಕರೆಂಟ್ ಶಾಕ್ ಅಂದ್ರೆ ಎಲೆಕ್ಟ್ರಿಕ್ ವೇವ್ಗಳ ಮೂಲಕ ಅಲ್ಲಿ ಎಲ್ಲಿ ಇನ್ಫ್ಲಮೇಷನ್ ಇರುತ್ತಲ್ವ, ಅಂದ್ರೆ ಊದಿರುತ್ತೆ ಅಥವಾ ನರಮಂಡಲದ ಸಮಸ್ಯೆ ಇರುತ್ತೆ, ಅಲ್ಲಿ ಅದನ್ನು ಟ್ರೀಟ್ ಮಾಡ್ತಾರೆ. ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವು ಕಡಿಮೆ ಆಗುವ ರೀತಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ.